ಪಪ್ಪ, ನನಗೆ ಒಂದು ಡೌಟು. ಏನದು? ನಿಮಗೆ ಕಂಪ್ನಿಯವರು ಸ್ಯಾಲ್ರಿ ಕೊಡ್ತಾರೆ, ಆದರೆ ರೈತರಿಗೆ ಯಾರು ಸ್ಯಾಲ್ರಿ ಕೊಡ್ತಾರೆ? ಅವ್ರಿಗೂ ದುಡ್ಡು ಬೇಕಲ್ವಾ? ಬಟ್ಟೆ ತಗೊಳಕ್ಕೆ, ಅದರ್ ಥಿಂಗ್ಸ್ ತಗೊಳಕ್ಕೆ ಮನಿ ಬೇಕಲ್ವಾ? ಖುಷಿ, ರೈತರು ಬೆಳೆದಿರೋ ಬೆಳೆಯನ್ನು ಮಾರ್ಕೆಟ್ನಲ್ಲಿ ಮಾರ್ತಾರೆ. ತಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದನ್ನು ಮಾರ್ತಾರೆ. ಅದರಿಂದ ಹಣ ಸಿಗುತ್ತೆ. ಹೌದಾ ಪಪ್ಪ? ಅವರು ಜನಗಳಿಗೆ ಮಾತ್ರ ಅನ್ನ ಕೊಡೋದಿಲ್ಲ, ಇಡೀ ಪ್ರಪಂಚಕ್ಕೆ ಅನ್ನ ಕೊಡೋ ದೇವರು ಈ ರೈತ. ಅದೆಷ್ಟೋ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೆ ರೈತನೇ ಜೀವದಾತ. ಅವನು ತಾನು ಬೆಳೆದಿರೋ ಧಾನ್ಯನ ದೇವರು ಅಂತ ಭಾವಿಸ್ತಾನೆ. ಅದಕ್ಕೆ ಬೆಳೆ ಕಟಾವಾದ್ಮೇಲೆ ರಾಶಿ ಪೂಜೆ ಮಾಡಿ ಸುಗ್ಗಿ ಹಬ್ಬ ಮಾಡ್ತಾನೆ. ಇದನ್ನೇ ಸಂಕ್ರಾಂತಿ ಹಬ್ಬ ಅಂತೀವಿ. ರೈತ ತನ್ನ ಜೀವನದಲ್ಲಿ ಭೂಮಿ ತಾಯಿಗೆ ಕೃತಜ್ಞತೆ ಅರ್ಪಿಸೋದು ಯಾವತ್ತೂ ಮರೆಯಲ್ಲ. ಹಾಗಾದರೆ ನಾವು ಈ ಸತಿ ಸುಗ್ಗಿ ಹಬ್ಬ ನೋಡ್ಬೋದಾ? ಅದೇ ಹೀಗೇಗಾಗುತ್ತೆ? ಇನ್ನು ಈಗ ಬೀಜ ಬಿತ್ತಿದ್ದಾರೆ ಅಲ್ವಾ, ಬೆಳೆ ಬರೋಕ್ಕೆ ತುಂಬ ದಿನ ಬೇಕು. ಬಾ, ನಿನಗೆ ಸುಗ್ಗಿ ಹಬ್ಬ ಹೇಗೆ ಮಾಡ್ತಾರೆ ಅಂತ ಅಜ್ಜಿ ಹತ್ರ ಹೇಳಿಸ್ತೀನಿ.